ನಿಮಗೆ ಈಗ ಮಾತೆತ್ತಿದ್ದಾರೆ, ಅದೆಂಥದ್ದು 3 ಡೆಪ್ಟಿ ಸಿ ಎಂ ಮಾಡಬೇಕು, ಪ್ರತಿ ಜಾತಿಗೆ ಒಂದೊಂದು ಡೆಪ್ಟಿ ಸಿ ಎಂನ ಮಾಡಬೇಕಾಯ್ತದೆ ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ. ಈ ಗುಂಗಲೇ ಇದ್ದೀರಿ. ನೆನ್ನೆ ಬೇರೆ ಒಂದು ಹೊಸ ಆರ್ಡರ್ ನೋಡಿದೆ, ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ, ಬಹಳ ಅದ್ಭುತವಾದ ತೀರ್ಮಾನ. 3 ಜನ ಹಿರಿಯ ಶಾಸಕರಿಗೆ, ಅದರಲ್ಲಿ ಪ್ರಮುಖವಾಗಿ 14 ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು, ತಜ್ಞರು ಅವರು ನೆನ್ನೆ ಎಂಥ ದೊಡ್ಡ ಸಾಹಸ ಮಾಡಿದ್ದಾರೆ ನಾಡಿನ ಜನತೆ ಪರವಾಗಿ. ಅವರಿಗೆ ಈಗ ಈ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರರು ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ 5 ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸೆಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರೇ. ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು. ಇನ್ನು ದೇಶಪಾಂಡೆ ಅವರು 25 ವರ್ಷ ಮಂತ್ರಿಗಳಾಗಿರ್ಬೋದು. ಅವ್ರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗೇ ಇದ್ದರು. ಹಲವಾರು ಪ್ರಮುಖ ರಾಜ್ಯದ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅವ್ರನ್ನ ಈಗ ತಗೊಂಡೋಗಿ ಅದೆಂಥದ್ದು ಆಡಳಿತ ಸಲಹೆಗಾರ ಆಯೋಗ ಸುಧಾರಣೆ, ಈ ಆಡಳಿತ ಸುಧಾರಣೆ ಪಾಪ ದೇಶಪಾಂಡೆ ಕೈಲಿ ಹೆಂಗೆ ಮಾಡಿಸ್ತೀರಿ ಈಗ? ಇನ್ನು ರಾಜಕೀಯ ಸಲಹೆಗಾರರು ಇನ್ನೊಬ್ರೀಗ BR ಪಾಟೀಲರು ಏನು ಸಲಹೆ ಕೊಡ್ತಾರೆ ರಾಜಕೀಯದಲ್ಲಿ? ಇವ್ರಿಗಿಂತಲೂ ಅನುಭವಸ್ತರ BR ಪಾಟೀಲರು ರಾಜಕೀಯದಲ್ಲಿ ಸಿದ್ದರಾಮಯ್ಯವ್ರಿಗಿಂತ ಅನುಭವಿಸ್ತಿದ್ದಾರ BR ಪಾಟೀಲರು? ಸಿದ್ದರಾಮಯ್ಯವ್ರಿಗೆ ಎಂಥ ಅನುಭವ ಇತ್ತು, ಎಂತೆಂಥ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದರು. ಹೈಂದ ಸಮಾಜಗಳ ಐಕಾನ್ ಅವರು, ಹೈಂದ ಸಮಾಜಗಳಿಗೆ ಐಕಾನ್ ಅವರು. ಖರ್ಗೆ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ ಕರ್ನಾಟಕದಿಂದ ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಅವ್ರನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ನಿಮ್ಮ ಅನುಭವ, ಪಾಪ BR ಪಾಟೀಲ್ ಅಂತ ರಾಜಕೀಯದ ಅನುಭವ ಇದೆಯಾ? ಆ ಮಟ್ಟದ ಅನುಭವ. 2009-8 ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಅಪೋಸಿಷನ್ ಲೀಡರ್ ಏನಿದ್ರು, ಆ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಸ್ಟ್ರಾಟಜಿ ಏನು BR ಪಾಟೀಲ್ರು ಬಂದು ಹೇಳ್ಕೊಟ್ಟಿದ್ರ? ಆ ಸ್ಟ್ರಾಟಜಿ ಎಲ್ಲಿ ಮಾಡಿದ್ರಿ? 2009 ಉಪಚುನಾವಣೆ, 8 ಚುನಾವಣೆ ನಡೀತಲ್ಲ ಆಪರೇಷನ್ ಕಮಲದ್ದು. ಹಾಗೇನು ಪಾಪ BR ಪಾಟೀಲ್ ಬಂದು ರಾಜಕೀಯ ಸಲಹೆಗಾರರಾಗಿದ್ದಾರೆ ನಿಮಗೆ? ಎಂಥ ಅಚೀವ್ಮೆಂಟ್ ಮಾಡಿದ್ರಿ? 8ಕ್ಕೆ8 ಕಾಂಗ್ರೆಸ್ ಸೋಲಿಸಿ. ಯಾವ ಕಾರಣಕ್ಕೆ ಈಗ ಸಲಹೆಗಾರನ ಇಟ್ಕೊಂಡ್ರಿ? ಈಗ ನೀವು ಇವ್ರನ್ನ ಹಾಕೊಂಡಿದ್ದೀರಿ ಈಗ ಸ್ಯಾಟಿಸ್ಫೈ ಮಾಡೋಕೆ ಅವ್ರನ್ನ. 2009 ಬೈ ಎಲೆಕ್ಷನ್ಗಳಾದ್ವಲ್ಲ ಆಪರೇಷನ್ ಕಮಲದ್ದು BJPದು, ಆ ಟೈಮಲ್ಲಿ ಯಾವ ಥರ ರಾಜಕೀಯದ ಸಲಹೆಗಾರನ ಇಟ್ಕೊಂಡು ವಿರೋಧ ಪಕ್ಷದ ಸ್ಥಾನ ಖಾಲಿ ಮಾಡಿಸ್ಲಿಕ್ಕೆ ಖರ್ಗೆ ಅವರಿಗೆ ಮಾಡಿ ಸದ್ಯ ಹೆಂಗೆ ಲೋಕಸಭೆ ಚುನಾವಣೆ ಆಯ್ತು ಅಲ್ಲಿ ಹೋದರು. ಆಮೇಲೆ ನೀವು ವಿರೋಧ ಪಕ್ಷದ ನಾಯಕರು ಆದ್ರಿ. ಈ ರಾಜ್ಯದಲ್ಲಿ ಬಹುಶಃ 2 ಬಾರಿ ಮುಖ್ಯಮಂತ್ರಿ ದೇವರಾಜ ಅರಸು ನಂತರ ರಾಮಕೃಷ್ಣ ಹೆಗಡೆ ಅವ್ರ ನಂತರ ಸುಧೀರ್ ನಾವು 2 ಬಾರಿ ಆಗಿದೆ. ನಾವು ಬಿಡಿ ಅದು ಯಾವುದೋ ಒಂದು 10 ತಿಂಗಳು 15-18 ತಿಂಗಳಾಗಿದ್ದೀವಿ. ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, ಡೆಪ್ಟಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾದಂಥ ಅನುಭವ ಪಡೆದಿರತಕ್ಕಂಥ ಸಿದ್ದರಾಮಣ್ಣ ಅವರೇ, ಈ BR ಪಾಟೀಲ್ರನ್ನ ಈಗ ನೀವು ಸಲಹೆಗಾರರು ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೂ ನಿಮಗೊಂದು ಹ್ಯಾಟ್ಸ್ ಆಫ್.